ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮೇಘ ಖುಷಿ. ಇವತ್ತೇನಂತಂದ್ರೆ ಮಹೇಶ್ವರಿ ಮತ್ತೆ ನಾಗವೇಣಿ ದೀಪಿಕಾ ಕಾಲ್ ಮಾಡಿದ್ರು. ಏನಂತಂದ್ರೆ ಪಾರ್ಟಿ ಕೊಡಿಸಂತ ಹೇಳಿದ್ದೆ ಅವ್ರಿಗೆ. ಯಾಕಂದ್ರೆ ಸರಿ ಬರ್ಡೇ ಆದಾಗ ಪಾರ್ಟಿ ಕೇಳಿದ್ರು, ಕೊಟ್ಟಿರಲಿಲ್ಲ. ಮತ್ತೆ ಸೆಮ್ಗೆ ನಿಂದೆ ಸ್ಕೋರ್ ಆದ್ರೆ ಪಾರ್ಟಿ ಕೊಡ್ಸಕ್ ನೋಡಂತ ಹೇಳಿದ್ರು. ಹ್ಞೂ ಅಂತ ಹೇಳಿದ್ದೆ. ಅದು ಅವ್ರ ಅಂದಂಗೆ ಆಯ್ತು. ಸೊ ಪಾರ್ಟಿ ಕೊಡಿಸ್ಬೇಕಂತೆ, ಕೊಡ್ಸಕ್ಕೆ ರೆಡಿ ಆಗ್ಕೊಂತೀನಿ. ಇವತ್ತು ನೀರು ಬೇರೆ ಇರಲಿಲ್ಲ. ಮತ್ತೆ ಸಂಪಿಂದ ಸೇರ್ಕೊಂಡು ನೀರು ತಂದು ತಲೆ ಸ್ನಾನ ಮಾಡಿ ಎಲ್ಲ ರೆಡಿ ಮಾಡಿ ರೆಡಿ ಆಗ್ತಿದೆ. ಕಾಲ್ ಮಾಡಿದ್ವಿ, ಇವಾಗ ನೀನು ಎಷ್ಟು ಮಾಡ್ತೀಯಾ, ಬೇಗ ಬೇಗ ರೆಡಿ ಆಗುವಂತ. ಹ್ಞೂ ಅಂತ ಹೇಳಿದೆ. ಲೆಟ್ಸ್ ಕಮ್ ಡ್ರೆಸ್ ಸೆಲೆಕ್ಟ್ ಮಾಡೋಣ. ಎಲ್ಲಿಗಾದ್ರೂ ಹೋಗೋದಂತ ಬಂದ್ರೆ ಬರೀ ಡ್ರೆಸ್ ಚೂಸ್ ಮಾಡೋದೇ ಅದೊಂದು ಪ್ರಾಬ್ಲಮ್. ನಿಮ್ಮಮ್ಮ ಈಗ ಫಂಕ್ಷನ್ ಹೋಗಿ ಬಂದ್ರೆ ಡ್ರೆಸ್ ಚೂಸ್ ಮಾಡೋದೇ ಅಲ್ಲ ಪ್ರಾಬ್ಲಮ್. ಯಾವ್ದೊಂದು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮಮ್ಮ ಒಂದು ಕನಕ ತೋರ್ಸು. ಇದು ನೋಡ್ರಲ್ಲ ಪಕ್ಕ ಇದನ್ನ 20 ನೋಡ್ಕೊಂಡು ಕುಂತ್ಕೊಂಡ್ಬಿಟ್ಟು ನೀನೇ ಚೂಸ್ ಮಾಡು. ಇದು ನೋಡ್ರಲ್ಲ. ಓಕೆ, ನಮ್ಮ ಸಿಸ್ಟರ್ ಇವಾಗ 20 ಸೆಲೆಕ್ಟ್ ಮಾಡ್ಬಿಟ್ಟಾರ. ಇದನ್ನೇ ಹುಡುಗ ಅಂತ ಹೇಳಿದಾರೆ. ಲೆಟ್ಸ್ ಕಮ್ ರೆಡಿ. ಅಲ್ಲ, ಅವಾಗಿಂದ ನಂದಿ ಲೇಟ್ ಅಂತ ಹೇಳಿ ಅವ್ರು ಇನ್ನೂ ಬರವಲ್ರು. ನಾನು ಈ ಕ್ರೀಮ್ ಆಡೋ ಹಚ್ಕೊಂಡು ಎರಡು ಬೇರೆ ಹೋಯ್ತು, 3ನೇ ಬೇರೆ ಚೆನ್ನಾಗಿ. ಮತ್ತೆ ಚಲಾ ಈ ಕ್ರೀಮ್ ಯಾವ್ದು ಗೊತ್ತಾ? ಹಿಮಾಲಯ ನ್ಯಾಚುರಲ್ ಗ್ಲೋ ಅಂತ. ಅಂದ್ರೆ ಅವ್ರ ಫೇಸ್ ಮೇಲೆ ಡಿಪೆಂಡ್. ನಿಮಗೆ ಆಯಿಲ್ ಫೀಲ್ ಅಂತ ಇದೆ. ನನಗೆ ಆದ್ರೆ ನನ್ನ ಫೇಸ್ ಅಡ್ಜಸ್ಟ್ ಆಗಿತ್ತು, ಚೆನ್ನಾಗೈತಿ. ಆಮೇಲೆ ತಗೋಬಹುದು, ಅಫೋರ್ಡೆಬಲ್, ಚೆನ್ನಾಗೈತಿ. ಅದೇ ನಿಂಗಮ್ಮ ಪಾಪ ಹುಡುಗಿ ನಾನು ಎಲ್ಲ ರೆಡಿ ಆದ್ಮೇಲೆ ಫೋಟೋ ತೆಗಿ ಅಂತಂದ್ರೆ ಒಂದು 20 ಫೋಟೋಸ್ ಅಂತ ಹೇಳಿ ಒಂದು 40 ಫೋಟೋಸ್ ತಗೊಂಡೆ. ಯಾವಾಗಲೂ ಅಷ್ಟೇ, ನಾನು ರೆಡಿ ಆದಾಗ ಫೋಟೋ ತಗೊಂಡ್ರೆ ತುಂಬಾ ಇಷ್ಟ ನನಗೆ. ಇವ್ರು 4 ಗಂಟೆ ಇನ್ನೂ ಬಂದೇ ಇಲ್ಲ. ಅಲ್ಲಿವರೆಗೂ ಯಾಕೆ ವೇಟ್ ಮಾಡೋದು ಅಂತ ಇವಾಗ ಸ್ನಾನ ಮಾಡಿದೆ. ಗುಡಿ ಹೊಂಟಿಂಗೆ ವಿಡಿಯೋ ಮಾಡಿದ್ರಾಯ್ತು ಅಂತ ಹೊಂಟಿನಿ. ಇವಾಗ ನೋಡಿದ್ರಲ್ಲ, ಲಾಸ್ಟಿನಲ್ಲಿ ಲಾಗ್ ಮಾಡ್ಕೊಂತ ಬಂದೆ. ದೂರ ಏನಿಲ್ಲ, ಒಂದು 20 ಹೆಜ್ಜೆ ಅಷ್ಟೇ ಇದೇ ಗುಡಿ. ಇದರೊಳಗಡೆ ಹನುಮನ್ ದೇವ್ರದ್ದು, ವಿಭದೇಶ್ವರದು ಮತ್ತೆ ಶಿವದೇವರು 3 ಕೂಡ ಇದರಲ್ಲೇ ಇರೋದು. ಯಾರೋ ಕಮೆಂಟಲ್ಲಿ ಹಾಕಿದ್ರು, ಪಾಪ ನಾನು ಮಾಡೋಕ್ಕಾಗಿರ್ಲಿಲ್ಲ, ಇವತ್ತು ಮಾಡಕ್ಕಂತೀನಿ. ಸ್ಲಿಪ್ಪರ್ ಹೊರಗಡೆ ಬಿಟ್ಟು ಕ್ಯಾಮ್ರಾ ಅಷ್ಟೊಂದು ಸರಿಗಿಲ್ಲ ಗಾಯ್ಸ್, ಅಡ್ಜಸ್ಟ್ ಮಾಡ್ಕೊಂತೀರ ಅಂದ್ಕೊಂಡಿದ್ದೀನಿ. ಟೆಂಪಲ್ ಕ್ಲೋಸ್ ಐತೆ ಇವತ್ತು, ಪರವಾಗಿಲ್ಲ, ಹೊರಗಡೆಯಿಂದನೇ ತೋರಿಸ್ತೀನಿ. ಅಲ್ಲು ಅವತ್ತು ಮಾಡಿದ್ನಲ್ಲ ವೀಡಿಯೋ, ಇದೆ ಅಲ್ಲ. ಒಳಗಡೆ ಇಲ್ಲ ಗಾಯ್ಸ್, ಕ್ಲೋಸ್ ಐತೆ. ಹೊರಗಡೆಯಿಂದನೇ ಮಾಡ್ಕೊಂಡು ಆಶೀರ್ವಾದ ತಗೊಂಡ್ಬಿಟ್ಟು ಶಿವದೇವರು. ಅದಾಗ ಒಂದ್ಸರಿ ಇದು ರೌಂಡ್ ಹೊಡಿಬಾರ್ದು ಅಂತಾರೆ, ಹೊಡಿಬೇಕು ಅಂತ ಕೂಡ ಅಂತಾರೆ ನವಗ್ರಹಗಳನ್ನ. ನನಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾರಿಗಾದ್ರೂ ಕ್ಲಾರಿಟಿ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ನನಗೆ ಗೊತ್ತಿಲ್ಲ, ನಾನು ಅದಕ್ಕೆ ಸಮ್ ಮಾಡ್ಕೊಂಡು ಸುಮ್ಮನೆ ಹೋಗ್ಬಿಡ್ತೀನಿ ಅಷ್ಟೇ. ಅದು ರೌಂಡ್ ಹಾಕಬೇಕು ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ನನಗೂ ಕ್ಲಾರಿಟಿ ಇಲ್ಲ ಅಷ್ಟೊಂದು. ಇನ್ನು ಇಲ್ಲಿ ಹನುಮಂತ ದೇವ್ರ ಗುಡಿ ತೋರಿಸ್ತೀನಿ. ಫೈನಲಿ ಇವಾಗ ಬಂದೆ. ಪ್ರತಿ ಸತಿ ನಾನು ಲೇಟ್ ಮಾಡ್ತೀನಿ ಅಂತ ಹೇಳಿ ಈ ಸರಿ ಬೈದು ಬೇಗ ರೆಡಿ ಮಾಡ್ತಿಲ್ಲ. ಒಂದು ತಾಸು ರೆಡಿ ಆಗಿ ಕೂತ್ಕೊಂಡು, ಅಯ್ಯೋ ನನಗೆಲ್ಲ ಕರೆಸಿ ಇಲ್ಲಿ ಕಾಣ್ತಾ ಇದೆ ಅದೇ ಜನಪದ ಹೋಟ್ಲು. ನನ್ನ ಕರೆಸಿ ಒಂದು ತಾಸು ಆಯ್ತು, ಇಲ್ಲೇ ನಿಂತ್ಕೊಂಡು ಇವ್ರು ಇನ್ನೂ ಬರವಲ್ರು. ನಾನು ಇಲ್ಲಿ ಬೇಸಿಗೆ ನಿಂತಿದ್ದೆ, ಸ್ವಲ್ಪ ಇಲ್ಲೇ ಯಾವುದೋ ಬೈಕ್ ಬಿಟ್ಬಿಟ್ಟು ಅನ್ನೋದು ಸ್ವಲ್ಪ ಇಲ್ಲೇ ವೇಟ್ ಮಾಡಿ ಆಯ್ತು. ಅಯ್ಯೋ ಕನ್ನಡ ಮಿರರ್ ಮತ್ತೆ ಫೇಸ್ ರಿವೀಲ್ ಆಗಿತ್ತು. ಅಂಟಿಲ್ 1K ಫೇಸ್ ರಿವೀಲ್ ಇಲ್ಲ, ಓಕೆನಾ? ಯಾರು ಪಾಪ ಕಮೆಂಟ್ ಹಾಕಿದ್ರು ಮತ್ತೆ ಹಾಕ ಫೇಸ್ ಅಂತೇಳಿ. ನಾನು ಹೇಳಿದ್ದೀನಲ್ಲ, ಯಾಕಂದ್ರೆ ಇವಾಗ ಮಾಡ್ತಿದ್ದ ಮೇಲೆ ನನಗೂ ಒಂಥರ ಖುಷಿ ಅನಿಸಬೇಕು. ಎಷ್ಟು ಸಬ್ಸ್ಕ್ರಿಪ್ಷನ್ಸ್ ಇನ್ನು ಜಾಸ್ತಿ ಆದರೆ, ಇನ್ನೂ ಸಪೋರ್ಟ್ ಜಾಸ್ತಿ ಆದರೆ ನನಗೂ ಕೂಡ ಮಾಡೋಕೊಂಡ್ರೆ ಖುಷಿ ಅನಿಸುತ್ತೆ. ಅದಕ್ಕೆ ವೇಟಿಂಗ್ ಫಾರ್ ಅಂಟಿಲ್ 1K ಆದಮೇಲೆ ಖಂಡಿತ ನಾ ಫೇಸ್ ರಿವೀಲ್ ಮಾಡ್ತೀನಿ ಅಂತ ಹೇಳ್ತೀನಲ್ಲ, ನಿಜವಾಗ್ಲೂ ಅವತ್ತು ಮಾಡ್ತೀನಿ, ಖಂಡಿತ ಮಾಡ್ತೀನಿ. ಅಂಟಿಲ್ ವೇಟ್ ಗೈಸ್ ಬರ್ತಿದಾರ. ಸರಿ ಗೈಸ್, ಇಷ್ಟೊತ್ತು ಎಷ್ಟು ವೇಟ್ ಮಾಡ್ತೀರ ಅಂದರೆ ಇವರು ಅಲ್ಲ, ನನ್ನ ಎಷ್ಟು ವೇಟ್ ಮಾಡ್ತೀರ ಅಂದರೆ ನೀವು ಇವತ್ತು ಪ್ರತಿ ಸರಿ ನಾನೇ ನಿನ್ನ ವೇಟ್ ಮಾಡ್ತೀನಿ ಅಂತೇಳಿ ಎಲ್ಲ ರಿವೆನ್ಸ್ ತಗೊಂಡಿದ್ದೀನಿ. ಇದ್ರು ಎಷ್ಟು ರಿವೆನ್ಸ್ ತಗೊಂಡಿದ್ದಾರೆ ಅಂದರೆ ಇವ್ರನ್ನ ಇವತ್ತು ಬಿಲ್ ಇವ್ರಿಗೆ ಕೊಡ್ಸೋದು, ನಾನು ಕಳಿಸ್ತೀನಿ ಅಂತ ಎಲ್ಲ ತೋರಿಸೋದು. ಗೈಸ್, ಇದೇ ಹೋಟ್ಲು ಜನಪದ ಅಂತ. ಅಷ್ಟಿಂದ ಸ್ವಲ್ಪ ದೂರ ಇಲ್ಲ, 20 ಹೆಜ್ಜೆ ಅಷ್ಟೇ. ದೀಪಿಕಾ ಅವ್ರ ಬಾಯ್ ಫ್ರೆಂಡ್ ಇದು. ಇಲ್ಲೇ ಹೋಗಿ ನೋಡ್ರಿ. ಏನ್ ಸೆಟ್ ಮಾಡಿ ಅದು ಇವಾಗಿಂದಲ್ಲ, ಹ್ಯಾಂಡ್ ವಾಶ್ ಮಾಡ್ಕೊಂಡಲ್ಲ, ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಟೋಕನ್ ತಗೊಂಡು ಗೊತ್ತಿರಲಿಲ್ಲ. ಮತ್ತೆ ಇವಾಗ ಹೋಗಿ ತಗೊಂಡು ಬಂದ್ವಿ. ಲೇ ಟೋಕನ್ ತಗೊಂಡು ಊಟಕ್ಕೆ ಬರೋದು ಗೊತ್ತಿರಲಿಲ್ಲ ಅಲ್ಲ. ಊಟ ನನಗಂತೂ ಹಾಸ್ಟಾಗ ಒಂದು ಸಾಕಾವಳು ಮಜ್ಜಿಗೆ, ಒಂದು ಬಕೆಟ್ ಮಜ್ಜಿಗೆ ಹೊತ್ಕೊಂಡು ಹೋಗಿ ನಮ್ಗೆ ಹಾಸ್ಟಿಗೆ ನೈಟ್ ಅದೇ ಕೊಟ್ಟು ಮಕ್ಕಂಬಳೋದು. ಇಲ್ಲಿ ಗಾಯ್ತು, ಇಲ್ಲಿ ಚಿತ್ರಾನ್ನ ಆಯ್ತಲ್ಲ, ಇದೇ ಚಿತ್ರಾನ್ನನೇ ಇಲ್ಲಿ ಕಾಣಿಸ್ತೀವಿ. ಇದೇ ಚಿತ್ರಾನ್ನ ಇವಾಗ ಬಂದರೆ ಬೇರೆ ರೇಟು. ಸಾಯಂಕಾಲ 6 ಗಂಟೆಗೆ ಬಂದರೆ 20 ರುಪೀಸು. ಮತ್ತು ನಾವು 20 ರೂಪಾಯಿ ಹಸುವಾಗ್ತಲ್ಲ ಹಾಸ್ಟೆಲಿಂದ ಬರ್ತೀವಲ್ಲ, ಈ 20 ರೂಪಾಯಿ ಕೊಟ್ಟು ಸಾಯಂಕಾಲ ತಗೊಂಡು ಹೋಗ್ತೀವಿ. 20 ರೂಪಾಯಿ ಅದೇ. ಬಾಳೆಹಣ್ಣಿನ ಗಿಡದ ಎಲೆ ಅಲ್ಲ, ಬಾಳೆ ಎಲೆ. ತೊಳಿರಿ ಬಂಡಿ. ನಿಮ್ಮ ಸಾಬೂನ್ ಸ್ಲೋನಾ ಎಷ್ಟು ತರ ನಾಗವೇಣಿ ವಿಷು. ಇದು ಒಂದು ವೇಳೆ ನಾನು ಇಷ್ಟು ಮೊಸರು ಒಂದು ವೇಳೆ ನಾನೆಲ್ಲ ತಿನ್ಬಿಟ್ರೆ ಎಷ್ಟು ಫೈನ್ ಆಗ್ಬೋದು ಅವರು? ಎಷ್ಟು ಆಗ್ತದೆ? ಕರೆಗೆ ಹೋಗ್ಬೇಕು. ನಿಮ್ಮ ಒಂದು ಕಾರ್ಯದ ಸಮಯ ಇವಾಗ ಬಂದಿಟ್ಟು ಊಟ ಮಾಡಿ ನಿಮ್ಮ ಸಮಯ. ಲೆಟ್ಸ್ ಕಮ್. ನಾಗವೇಣಿ ಸಮಯ ಅಲ್ಲ, ಎಲ್ಲರ ಸಮಯ ಕೂಡ ವೇಟ್ ಮಾಡ್ತಿದ್ವಿ. ನಾಗವೇಣಿ ಮಾಡು. ದೀಪಿಕಾ ಒಂದು ಹೋಳಿಗೆ ತಿನ್ನೋಕ್ಕಾಗಲಿ ನಮ್ಮಿಂದ, ಅರ್ಧ ಹಂಗೆ ತೆಗೆದಿಟ್ಟು ಚಪಾತಿ ಸ್ಟಾರ್ಟ್ ಮಾಡಿ. ನಾಗವೇಣಿ ನೀನು ಫುಲ್ ಹೋಳಿಗೆ ತಿನ್ಬೇಕು. ನೀನು ಹೋಳಿಗೆ ಅಂದ್ರೆ ಇಷ್ಟ ಅಲ್ಲ. ನಾಗವೇಣಿ ಫುಲ್ ಹೋಳಿಗೆ ತಿಂತಾಳೆ, ನನ್ನಿಂದ ಅಂದ್ರೆ ಆಗೋಲ್ತ ಅಂತ ಅರ್ಧ ತೆಗೆದಿಟ್ಟು ಚಪಾತಿ ಸ್ಟಾರ್ಟ್ ಮಾಡಿ. ನಾಗವೇಣಿ ಆವಾಗಲೇ ಕಳ್ತನ ಮಾಡಿ ಸಂಖ್ಯೆ ತಗೊಂಡಲ್ಲಿ ಇವಾಗ ಡೈರೆಕ್ಟಾಗಿ ಬಂದಾಗ ನೋಡಿಸ್ಕ ಎಷ್ಟು ಸಣ್ಣಗೆ ತಿನ್ಬೋದು. ಕಳ್ತನ ಮಾಡಿ ತಗೊಂಡು ತಿಂದಿದ್ದೆಲ್ಲ ಇವಾಗ ಡೈರೆಕ್ಟಾಗಿ ಹಾಕ್ಯಾರ ನಾನು. ಇರ್ಬೇಕು ಮೆಮೊರಿ ಎಂಟಲ್ಲ.
ಅಂತ ತರಲೆ ಜಾಸ್ತಿ ತರಲೆ ಜಾಸ್ತಿ ಬರೀ ಸಂಡಿಗೆನೆ ತಿಂದು ಹೊಟ್ಟೆ ತುಂಬಿಸ್ಕೊಂಬಿಡಿ ಮತ್ತೆ ಮತ್ತೆ ಮ್ಯಾಮ್ ನೋಡ್ತಿದ್ದಪ್ಪ ಬೇಕಾಗ್ತದಲ್ಲ ಗೈಸ್ ನಾಗಿ ಎಲ್ಲ ನೀರು ಹರ್ಕೊಂಡು ಹೊಂಟಂಗೆ ಎಣ್ಣೆ ಹರ್ಕೊಂಡು ಹೊಂಟತಿ ಜಲಪಾತ ಕಟ್ಟಿ ಇಲ್ಲೋಗಿದ್ದು ಆಣೆಕಟ್ಟು ಕಟ್ಟಬೇಕು ಆಣೆಕಟ್ಟಿಗೆ ಹೆಸರು ನಂದೇ ಇಡು ಓಕೆನಾ ಹಾಂ ವಿಣಿ ಇಷ್ಟೊಂದು ಸಂಡಿಗೆ ತಿಂದರೆ ಕಫ ಆಗುತ್ತಮ್ಮ ತಿನ್ಬಾರ್ದು ಸಂಡಿಗೆ ತಿನ್ಬಾರ್ದು ಇವನು ಮುರುಕದೈತೆ ತಿನ್ನು ಕಫ ಆಗುತ್ತೆ ಬಂಗಾರ ತಿನ್ಬಾರ್ದಮ್ಮ ನಾಗವಿಣಿ ಕಫ ಆಗುತ್ತೆ ಅದಕ್ಕೆ ಸಂಡಿಗೆ ನಾನೆಲ್ಲ ತಗೊಂಡೆ ನನಗೆ ಗೈಸ್ ನಾವು ಇಷ್ಟು ಮಾಡ್ಕೊಂತೀವಿ ದೀಪಿಕಾ ನೋಡ್ರಿ ಎಲ್ಲ ಖಾಲಿ ಮಾಡಿಬಿಟ್ಟಾಳ ಊಟದಲ್ಲಿ ನಿಪುಣ ನಾಗವಿಣಿ ಸಾಕ ನಾಗವಿಣಿ ಸಾಕ ಐ ವಾಂಟ್ ಮೊಸರನ್ನ ಅಮ್ಮ ನಾನು ಇರೋದೇ ಉಣಕ್ಕಿಲ್ಲ ಈ ಅಮ್ಮ ಇನ್ನ ಉಣ್ದಂತಾಳ ಗಾಡ್ ಎಂತೆಂಥ ದೇವರಿಗೆ ಎಂತೆಂಥ ನೋಡ್ಸ್ಬಿಟ್ಟಿದ್ ನೀನೆ ಫೈನಲಿ ಊಟ ಕಂಪ್ಲೀಟ್ ಆಯಿತು ಚೆನ್ನಾಗಿತ್ತಲ್ಲ ಊಟ ನಿಜ ಚೆನ್ನಾಗಿತ್ತು ನಾನು 20 ರೂಪಾಯಿ ಪಲಾವ್ ತಗೊಂಡೋಗ್ತಿದ್ದೆ ಬರೀ ಇಲ್ಲಿ ಇವತ್ತು ಫುಲ್ ಊಟ ಮಾಡಿನೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತು ಗೈಸ್ ಫೈನಲಿ ಊಟ ಕಂಪ್ಲೀಟ್ ಆಯಿತು ಊಟ ಅಂತೂ ಸೂಪರ್ ಆಗಿತ್ತು ಬಳ್ಳಾರಿಗೆ ಏನಾದ್ರು ಬಂದರೆ ಜನಪದ ಹೋಟ್ಲಲ್ಲೇ ಊಟ ಮಾಡಿ ಅಂತ ಹೇಳ್ಬೋದು ಅಷ್ಟಂತೂ ಚೆನ್ನಾಗಿತ್ತು ದೀಪಿಕಾ ನಿಜ ನಿನಗೆ ಹೆಂಗೆ ಅನಿಸ್ತು ನಿಜ ರೇಟಿಂಗ್ ಕೊಡು ಚೆನ್ನಾಗಿತ್ತಿಲ್ಲ ನಿಜ ಚೆನ್ನಾಗಿತ್ತು ಸ್ಯಾಟಿಸ್ಫ್ಯಾಕ್ಷನ್ ಕೈ ತೊಳಿ ದೀಪಿಕಾ ಕೈ ತೊಳ್ದಾಳಂತ ದೀಪಿಕಾ ನಂದು ನೈಸ್ ಅಂಕಲ್ ಐಸ್ ಕ್ರೀಮ್ ತಗೊಂತೀವಿ ಅಲ್ಲಿರೋದು ನೀನೊಂದೇ ಸೋಪು ನಾನು ಒಬ್ಬಳೆ ತಗೊಂಡಿನಿ ಅಂತೇಳಿ ಜಗಳ ಮಾಡ್ಯಾರ ಅವ್ರಿಗೂ ಹೋಗ್ಬೇಕು ಇವಾಗ ಸೋಪು ನಾನು ಒಬ್ಬಳೆ ತಿಂದಿನಿ ಅಂತ ಜಗಳ ಮಾಡಿರಲ್ಲ ಅದಕ್ಕೆ ತಗೊಂಡ್ಬಂದಿನಿ ಇಲ್ಲಾಂದ್ರೆ ತರ್ತಿರ್ಲಿಲ್ಲ ನೋಡು ತಗರಿ ಓಕೆ ಇದು ನನಗೆ ಇದು ನಾಗವೇನ್ಗೆ ಇದು ದೀಪಾಗೆ ಇದು ಯಾಕೆ ಇದು ನನಗೆ ಇದರಲ್ಲಿ ಮಮ್ಮು ಮಾಡಿ ಹೊಂಟಿವಿ ಆಮೇಲೆ ಐಸ್ ಕ್ರೀಮ್ ತಗೊಂಡ್ರೆ ಮಾತ್ರ ಊಟ ಕಂಪ್ಲೀಟ್ ಆಗೋದು ಅಂತ ನನ್ನ ಒಂದು ಒಪಿನಿಯನ್ ಏನಂತೀರಾ ಗೈಸ್ ಇದನ್ನ ಏನು ಮಾಡ್ಬೇಕು ಹೇಳು ಒಗಿಬಾರ್ದು ಇದನ್ನೇನು ಮಾಡಬಾರ್ದು ಒಗಿಬಾರ್ದು ಹಿಂಗೆ ನೆಕ್ಕಿ ಅವಾಗ ಹಿಂಗೆ ಬಿಸಾಡ್ಬೇಕು ಎಂತಂದ್ರೆ ಅದಕ್ಕೂ ಸ್ವಲ್ಪ ಐಸ್ ಕ್ರೀಮ್ ಬರ್ತಿರ್ತಾ ಹೌದಾ ಗಪ್ಪಿರು ತಾತ ನನ್ನ ಬಗ್ಗೆ ಏನ್ ಹೇಳಕಂತಾರ ಗಪ್ಪಿರು ತಾತ ಹೇಳ್ತಾತ ಸುವೇಗದಿಂದ ನಾನು ಈಚೆನೆ ನಾನು ಮಾಡ್ಕೋಬೇಕಂತ ಒಪ್ಪಿಕೊಂಡ್ಬಿಟ್ರೆ ನನ್ನ ಹೌದಮ್ಮ ಮತ್ತೆ ಹೇಳು ಅಮ್ಮ ಮೊಮ್ಮಗಳ ಇದ್ದಂಗೆ ನಮ್ಮ ಮೊಮ್ಮಕ್ಕಳಿಬ್ಬರು ಏನು ಆಲೋಚನೆ ಮಾಡ್ಕೊಂಡು ಮದುವೆದು ಎಲ್ಲ ಕಾಪಿ ಹಾಕ್ತಾರೆ ನನ್ನ ಜಾಬ್ ಆಗುತ್ತಾ ಆಯ್ತು ಜಲ್ದಿ ಆಗುತ್ತಾ ಹೌದು ನಿಜ ನಿಜ ಹಿಂದೆ ಕಾವಲಿ ಇದೆಯಲ್ಲ ಆತಂತೆ ಗೈಸ್ ಇಲ್ಲ ಗೈಸ್ ಇವಾಗ ಸ್ಲಿಪ್ಪರ್ ತಗೋಣ ಕೊಂಟಾಳ ಅದಕ್ಕೆ ಬೇಗ ಹೋಗ್ತಿರೋದು ಸ್ಲಿಪ್ಪರ್ ಹಾಕ್ಕೊಂಡು ಹೊಂಟಿವಿ ಮತ್ತೆ ಯಾವಾಗ ಇವಾಗ ನಾವು ಸಿಗೋದು ಎಕ್ಸಾಮ್ 22 ಅಲ್ಲ ಮತ್ತೆ ಯಾವಾಗ ನಾವು ಸಿಗೋದು ಯಾವಾಗ 22 ಹೌದಾ ಎಸ್ ಹೌದಾ ಹೌದು ಹೌದಾ ಹೌದು ಹೌದಾ ಹೌದು ಹೌದಾ ಹೌದಾ ಹೌದು ಬಾಯ್ ಗೈಸ್ ಗೈಸ್ ಇಲ್ಲಿಂದ ನಮ್ಮ ಹಾಸ್ಟ್ಲು ದೂರ ಏನಿಲ್ಲ ಇಲ್ಲೇ ಕಾಣಿಸುತ್ತೆ ನೋಡಿ ಈಗ ಅವರು ತಮ್ಮ ಹಾಸ್ಟ್ಲಿಗೆ ಹೋಗ್ತಾರೆ ನಾನು ನಮ್ಮ ಹಾಸ್ಟ್ಲಿಗೆ ಹೋಗ್ತೀನಿ ನಮ್ಮ ಹಾಸ್ಟ್ಲಿ ಕಾಣಿಸುತ್ತಲ್ಲ ಬಾಯ್ ಗೈಸ್ ಗೈಸ್ ಇಲ್ಲಿಂದ ನಮ್ಮ ಹಾಸ್ಟ್ಲು ದೂರ ಏನಿಲ್ಲ ಇಲ್ಲೇ ಕಾಣಿಸ್ತಾ ನೋಡಿ ಈಗ ಅವರು ತಮ್ಮ ಹಾಸ್ಟ್ಲಿಗೆ ಹೋಗ್ತಾರೆ ನಾನು ನಮ್ಮ ಹಾಸ್ಟ್ಲಿಗೆ ಹೋಗ್ತೀನಿ ನಮ್ಮ ಹಾಸ್ಟ್ಲಿ ಬಾಯ್ ಹುಷಾರ್ ಹೋಗ್ರಿ ಹುಷಾರ್ ಹೋಗು ದೀಪಾ ಹುಷಾರ್ ಹೋಗು ನಾವು ಹುಷಾರ್ ಹೋಗು ಖುಷಿ ಆಯ್ತಾ ಎಷ್ಟು ಎಷ್ಟು ಹೇಳು ಮುಕ್ಕಾಲಿನ ಅರ್ಧ ಇದು ಬೇಜಾರ ನಾ ಬರೀ ಲಾಗ್ಸ್ ಮಾಡ್ತಿದ್ದಲ್ಲ ಅದಕ್ಕೆ ಇನ್ನು ಬೇಜಾರಿಲ್ಲ ಇಲ್ಲ ಖುಷಿ ಆದ್ರಾ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಚೆಂದ ಟೈಮ್ ಸ್ಪೆಂಡ್ ಮಾಡಿದ್ವಿ ಖುಷಿ ಆಯ್ತಲ್ಲ ಬರೀ ಮತ್ತೆ ಒಂದು ಅಕ್ ಮಾಡ್ರಿ ಬಾಯ್ ಬಾಯ್ ನಾನು ಹಾಸ್ಟ್ಲಿಗೆ ಹೋಗ್ತೀನಿ ಹುಷಾರ್ ಹೋಗ್ರಿ ಗೈಸ್ ಫೈನಲಿ ಹಾಸ್ಟ್ಲಿಗೆ ಬಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ಟೇಕ್ ಕೇರ್ ಬಾಯ್ ಲವ್ ಯು ನಾನು ನಿಮ್ಮ ಮೇಘ ಖುಷಿ